ಮಗು 3 ತಿಂಗಳಲ್ಲಿ ಅಂಬೆಗಾಲಿಡುತ್ತೆ, 8 ತಿಂಗಳಲ್ಲಿ ನಡೆಯೋಕ್ಕೆ ಶುರು ಮಾಡುತ್ತೆ, ಇನ್ನು 1.5 ವರ್ಷ ಆಗಿರಲ್ಲ 200 ವರ್ಡ್ಸ್ ಮಾತಾಡಕ್ಕೆ ಬರುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ಸ್ನ ನೋಡಿದ್ದೀರಾ? ರೀಸೆಂಟಾಗಿ ತುಂಬ ಆನ್ಲೈನ್ ಅಪ್ಲಿಕೇಶನ್ಸ್ ಮತ್ತು ಪ್ರೋಗ್ರಾಮ್ಸ್ ಬಂದಿದೆ. ನಿಮ್ಮ ಮಗು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಈ ಥರ ಮಾಡಿ, ಆ ಥರ ಮಾಡಿ, ಈ ಥರದ್ದು ಫಾಲೋ ಮಾಡಿ ಅಂತ ಸಜೆಷನ್ಸ್ ಕೊಡ್ತಾರೆ. ಆದರೆ ಇದೆಲ್ಲ ನಿಜನಾ? ರೀಸೆಂಟಾಗಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯಿಂದ ಈ ಥರ ಒಂದು ಆನ್ಲೈನ್ ಅಪ್ಲಿಕೇಶನ್ಗೆ ಫೈನ್ ಬಿದ್ದಿದೆ. ಯಾಕೆ ಅಂದರೆ ಅವ್ರು ಹೇಳ್ತಾ ಇರೋ ಇಂಥ ಯಾವುದೇ ಮೈಲ್ ಸ್ಟೋನ್ಸು ಸೈಂಟಿಫಿಕ್ ಕೂಡ ಅಲ್ಲ, ಕ್ಲಿನಿಕಲ್ ಅಸೆಸ್ಮೆಂಟ್ ಕೂಡ ಮಾಡಿಲ್ಲ. ಸೊ ಆ್ಯಸ್ ಎ ನ್ಯೂರಾಲಜಿಸ್ಟ್, ಮೈ ಡಿಯರ್ ಪೇರೆಂಟ್ಸ್, ನಾನು ನಿಮ್ಗೆ ಒಂದು ಟ್ರೂತ್ ಹೇಳ್ತೀನಿ. ಏನಂದರೆ ಪ್ರತಿ ಮಗುನೂ ಡಿಫ್ರೆಂಟ್, ಪ್ರತಿ ಮಗು ಕೂಡ ಯುನಿಕ್. ಮಗುಗೆ ನಾರ್ಮಲ್ ಡೆವಲಪ್ಮೆಂಟಲ್ಲಿ ಆಗೋಂಥ ವೇರಿಯೇಷನ್ಸ್ನ ರೆಸ್ಪೆಕ್ಟ್ ಮಾಡಿ. ನಿಮ್ಗೇನಾದರೂ ಕನ್ಸರ್ನ್ಸ್ ಇದೆ ಮಗು ಡೆವಲಪ್ಮೆಂಟ್ ಮೇಲೆ ಅನ್ಸಿದ್ರೆ ಡಾಕ್ಟರ್ನ ಮೀಟ್ ಮಾಡಿ. ಪೀಡಿಯಾಟ್ರಿಷಿಯನ್, ಡೆವಲಪ್ಮೆಂಟಲ್ ಸ್ಪೆಷಲಿಸ್ಟ್ ಅಥವಾ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಳಿ. ಪ್ರತಿ ಮಗುದು ಮೈಲ್ ಸ್ಟೋನ್ಸು ಬೇರೆ ಬೇರೆ ಆದ ಸ್ಪೀಡಲ್ಲಿ ಬರುತ್ತೆ. ಮೈಲ್ ಸ್ಟೋನ್ಸ್ ಅಟೈನ್ ಮಾಡೋದು ರೇಸ್ ಕೂಡ ಅಲ್ಲ. ಈ ಥರ ಮಗು ಮೇಲೇನೂ ಪ್ರೆಷರ್ ಹಾಕಿ ನೀವು ಪ್ರೆಷರ್ ತೊಗೊಂಡು ಆನ್ಸೈಟಿ ಕ್ರಿಯೇಟ್ ಮಾಡೋದ್ರಿಂದ ಮಗು ಡೆವಲಪ್ಮೆಂಟ್ಗೆ ಇನ್ನೂ ತೊಂದರೆ ಆಗುತ್ತೆ. ಸೊ ಟ್ರಸ್ಟ್ ಯೋರ್ ಸೆಲ್ಫ್ ಆ್ಯಂಡ್ ಟ್ರಸ್ಟ್ ದ ಡಾಕ್ಟರ್, ನಾಟ್ ಎನಿ ಮಾರ್ಕೆಟಿಂಗ್ ಆ್ಯಡ್ಸ್.